ಅಗೇನ್ ನೆಲಮಂಗಲ ರೋಡಲ್ಲಿ ಇದ್ದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಮಾವ. ಇದೆ ನಮ್ಮ ಊರ್ ಎಂಟ್ರೆನ್ಸ್. ಆದ್ರೆ ಇವಾಗ ಎಂಟ್ರ್ ಆಗಲ್ಲ, ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಅಲ್ಲೆಲ್ಲ ನಾನು ವಿಡಿಯೋ ಮಾಡಲ್ಲ, ನಂಗೆ ಸ್ವಲ್ಪ ಶೈ ಫೀಲ್ ಆಗುತ್ತೆ. ಸಯ್ಯ ಸೌಂಡ್ ಮಾಡ್ತಾವ್ರೆ. ಮೆಂತೆ ಬಾತ್ ಮಾಡೋದನ್ನ ನಮ್ಮಮ್ಮ ಒಂದು 20 ಸತಿ ಹೇಳ್ಕೊಟ್ಟಿದ್ದಾರೆ. ನಂಗೆ ಯಾರೂ ತಲೆಗೆ ಹೋಗಿಲ್ಲ. ಆ್ಯಂಡ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಗೇನ್ ನೆಲಮಂಗಲ ರೋಡಲ್ಲಿ ಇದ್ದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಮಾವ. ಯಾಕಂದರೆ ತಿಪ್ಪೂರು ಊರ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ತಿಂಡಿ ತಿಂದಿಲ್ಲ, ಸಖತ್ ಹೊಟ್ಟೆ ಹಸ್ವಾಗ್ತಾಯಿದೆ. ಅದಕ್ಕೆ ಕೃಷ್ಣ ಕೇಶವದಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಆ್ಯಸ್ ಯೂಶ್ವಲ್ ಇಲ್ಲಿ ಇವರೆಲ್ಲ ಕಾಫಿ ಕುಡಿತಾರೆ, ನಾನು ತಿಂಡಿ ತಿಂತೀನಿ. ಆಮೇಲೆ ಇಲ್ಲಿಂದ ನಮ್ಮೂರಿಗೆ ಹೋಗ್ತೀವಿ. ಸೊ ಬನ್ನಿ ಶುರು ಮಾಡೋಣ. ಏನು ಬಂದಿರೋದಕ್ಕೆ ಜಾತ್ರೆ ನೋಡಿ. ಅಯ್ಯೋ ಟ್ರಾಫಿಕ್ ನೋಡಿ ಎಷ್ಟು ರಶ್ ಇದೆ ಯಪ್ಪ. ಫುಲ್ಲು ಜಾಮು. ಅದೇ ಆ ಕಡೆ ಫುಲ್ ಖಾಲಿ ಹೊಡಿತೈತೆ ರೋಡು ಅಲ್ಲಪ್ಪ. ಯಾವುದೋ ಒಂದು ಬಸ್ ಪಾಸ್ ಆಗುತ್ತೆ, ಕಾರ್ ಪಾಸ್ ಆಗುತ್ತೆ. ಇಲ್ಲಂತೂ ಮೂವೇ ಆಗ್ತಾ ಇಲ್ಲ, ಅಷ್ಟು ಜಾಮ್ ಆಗಿ ಹೋಗಿದೆ ರೋಡು. ಇಲ್ಲಿ ನಮ್ಮೂರು ಎಂಟ್ರ್ ಆಗ್ತಾ ಇದ್ದೀವಿ. ಇದೆ ನಮ್ಮೂರು ಎಂಟ್ರೆನ್ಸ್. ಆದ್ರೆ ಇವಾಗ ಎಂಟ್ರ್ ಆಗಲ್ಲ, ಆಮೇಲೆ. ಈಗ ಆನ್ ದ ವೇ ಒಂಚೂರು ಲೈಟ್ ಆಗಿ ಪ್ಲಾನ್ ಚೇಂಜ್ ಆಗಿದೆ. ನನಗೆ ಒಂದು ಸ್ವಲ್ಪ ಮೀಟಿಂಗ್ ಬಂತು ಅಂತ ನಾನು ಕಾರಲ್ಲೇ ಉಳ್ಕೊಂಡೆ. ಈಗ ನಾವು ತಿಪ್ಪೂರ್ಗೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಕನ್ಸಂದ್ರಾಗ ಬಂದಿದ್ದೀವಿ. ಕನ್ಸಂದ್ರಕ್ಕೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಅಪ್ಪ ಇಲ್ಲಿ ಕನ್ಸಂದ್ರ ದೊಡ್ಡವ ಅಂತಾರೆ, ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲೂ ಜಾತ್ರೆ ಇದೆ, ಸೊ ಊಟಕ್ಕೆ ಬಂದಿದ್ದೀವಿ. ನಾನ್ ವೆಜ್ ಊಟ, ನಾನ್ ವೆಜ್ಜು, ಅನ್ನ ರಸಮ್ ತಿನ್ನಬೇಕು. ಬಟ್ ಸ್ಟಿಲ್ ನಾನು ಕೃಷ್ಣ ಕೇಶವದಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ನನ್ನ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು 2 ನಿಮಿಷ ಇದೆ ನನ್ನ ಮೀಟಿಂಗು ಮುಗಿಸ್ಕೊಂಡು ತಕ್ಷಣ ನಾನು ಅಲ್ಲಿ ಹೋಗ್ತೀನಿ. ಆಮೇಲೆ ಅಲ್ಲೆಲ್ಲ ನಾನು ವೀಡಿಯೋ ಮಾಡಲ್ಲ, ನಂಗೆ ಸ್ವಲ್ಪ ಶೈ ಫೀಲ್ ಆಗುತ್ತೆ. ಸೊ ಆಮೇಲೆ ತಿಪ್ಪೂರಿಗೆ ಹೋಗ್ತಾ ಸಿಗ್ತೀನಿ. ನಾವು ತಿಪ್ಪೂರ್ ಒಳಗೆ ಎಂಟ್ರ್ ಆಗ್ಬಿಟ್ವಿ. ಎಂಟ್ರೆನ್ಸಿಂದ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ. ಶರ್ಟ್ ಸರಿ ಮಾಡ್ಕೊ. ಹಾಂ, ಈಗ ಇಲ್ಲೇ ನಿಂತಿದ್ದೀವಿ. ಅಪ್ಪ ಇಟ್ಕೊಳಪ್ಪ, ಗಾಡಿ ಪಾಸ್ ಆಯ್ತು, ಮುಂದಕ್ಕೋಣ ಒಂಚೂರು. ಬೇಡ ಮಗಳೇ, ಗಾಡಿ ಪಾಸ್ ಮಾಡ್ಕೋಬೇಕಲ್ಲ ಒಂಚೂರು. ಗಾಡಿ ಪಾಸ್ ಮಾಡ್ಕೊಂಡು ಆ ಕಡೆ ಗಾಡಿ ಬರ್ಬೇಕು. ವೈಶು ನಮ್ಮನ್ನು ತೆಗಿದು ಹೇಗೆ ಇಟ್ಕೊಂಡಿದ್ಯಾ? ನಿನ್ನೂ ತೆಗಿತಾ ಇದೆಯಮ್ಮ ಅಪ್ಪ. ಅಂದ್ರೆ ಎಲ್ಲ ರೋಡ್ಗೆ ಗಾಡಿ ನಿಲ್ಸ್ಕೊಂಬಿಟ್ಟವ್ರಾ, ಎಲ್ಲೂ ಜಾಗ ಇಲ್ಲ ಪಾಸ್ ಆಗಕ್ಕೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಇನ್ನೂ ದೇವಸ್ಥಾನಕ್ಕೆ ಹೋಗಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ, ಅಷ್ಟು ಜಾಮ್ ಇದೆ. ಅಪ್ಪ ಒಂದ್ಸತಿ ಇಳ್ದಾಗ ನೋಡಪ್ಪ ಎಷ್ಟೊತ್ತು ಅಂತ. ಮೋಸ್ಟ್ಲಿ ಈ ಸಲ ಜಾತ್ರೆಗೆ ಅನ್ಸುತ್ತೆ ನಮ್ಮ ತಿಪ್ಪೂರಲ್ಲಿ ಅಷ್ಟು ಟ್ರಾಫಿಕ್ ನೋಡಿದ್ದು ನಾನು. ಸೊ ಅಲ್ಲಿಂದ ಒಳಗಿಂದ ಆಮೇಲೆ ಏನೇನೋ ಮಾಡಿ ಸರ್ಕಸ್ ಮಾಡಿ ದೇವಸ್ಥಾನ ಹತ್ರ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಅಣ್ಣ ಆ್ಯಂಡ್ ಫ್ರೆಂಡ್ಸ್ ದರ್ಶನ ಮುಗಿಸಿದ್ರು, ಅಕ್ಷತ್ ಆ್ಯಂಡ್ ಸ್ವಲ್ಪ ಜನ ದರ್ಶನ ಮುಗಿಸಿದ್ರು. ಸೊ ಸೀದಾ ನಾವೇನು ಮಾಡಿದ್ವಿ, ಪೂಜೆ ಸಾಮಾನು ತೊಗೊಂಡು ಗುಡಿ ಒಳಗೆ ಹೊರಟ್ಬಿಟ್ವಿ. ಯಾಕಂದ್ರೆ ಆರತಿ ಬರೋ ಟೈಮಲ್ಲಿ ಮತ್ತೆ ಪೂಜೆ ಮಾಡ್ಸೋಕೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ಈ ಸಲ ಫುಲ್ ಹಣ್ಣಿನ ಅಲಂಕಾರ ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ಬೆಳ್ಳಿ ಕಿರೀಟ. ಸೊ ಯೂಶಲಿ ಇವರೇ ಇಬ್ಬರು ಪೂಜಾರಪ್ಪರು ಇರ್ತಾರೆ, ಇನ್ನೊಬ್ರು ಇದ್ರು ಅವರು ಅಲ್ಲಿ ಮೆರವಣಿಗೆ ದೇವ್ರ ಜೊತೆ ಹೋಗಿದಾರಂತೆ. ಸೊ ನಾವಿಲ್ಲಿ ಪೂಜೆ ಪಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, 2 ತೇರು ಅಂತಾರೆ, ರಥ ಅಂತಾರೆ. ಸೊ ಇದು ರಾತ್ರಿ ಮೆರವಣಿಗೆ ಹೋಗುತ್ತೆ, ಅವಾಗ ಒಂದು ಆರತಿ ಜೊತೆ. ಅವಾಗ ಇದನ್ನು ತೆಳ್ಕೊಂಡು ಹೋಗ್ತಾರೆ, ಟ್ರ್ಯಾಕ್ಟ್ರ್ ಕಟ್ತಾರೆ. ಡೆವಲಪ್ ಆಗಿರ್ಬೋದು, ಹೆಂಗಾರು ಮಾಡಿರ್ತಾರೆ. ನಾನು ಈ ಸಲ ರಾತ್ರಿ ಇರಲಿಲ್ಲ. ಆ್ಯಂಡ್ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಅಷ್ಟೇ ಪಟ್ಲದಮ್ಮ ಅಂತ ಪೂಜೆ ಮಾಡ್ತಾರೆ. ಅದು ಕೆಲವ್ರು ಜನಾಂಗದವ್ರಿಗೆ ಅಂತ ಮೀಸಲಿಟ್ಟಿರೋ ಜಾಗ ಇದು ಅಷ್ಟೇ. ಸೊ ನಾನು ಏನು ಇದುವರೆಗೂ ಅಲ್ಲಿ ಹೋಗಿಲ್ಲ. ಆ್ಯಂಡ್ ಹೀಗೆ ಸಂತೆ ಬೀದಿ ಜಾತ್ರೆ ಎಲ್ಲ ಹಂಗೆ ಗಾಡಿ ಸಾಮಾನು ಏನೇನೋ ಹಾಕೊಳ್ಳೋದು ಸ್ವಲ್ಪ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಮುಗಿಸ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಖಾಲಿ ಇದೆ. ಯಾಕಂದರೆ ಒಂದು 4 ಗಂಟೆ 4:15 ಟೈಮ್ಗೆ ಆರತಿ ತೊಗೊಂಬರ್ತಾರೆ. ಅವಾಗ ತುಂಬ ರಶ್ ಆಗಿಬಿಡುತ್ತೆ. ಸಯ್ಯ ಸೌಂಡ್ ಮಾಡ್ತಾವ್ರೆ. ಸೊ ಅವಾಗ ರಶ್ ಆಗಿಬಿಡುತ್ತೆ. ಸೊ ಈಗ ನಮ್ಗೆ ಆರಾಮಾಗಿ ದರ್ಶನ ಆಯಿತು. ನಮ್ಮ ಅಣ್ಣ ಅವ್ನ ಫ್ರೆಂಡ್ಸ್ ಜೊತೆ ಮೈಸೂರಿಗೆ ಬಂದು ದರ್ಶನ ಮಾಡಿಕೊಂಡು ಆ್ಯಂಡ್ ಅಕ್ಷತ್ ಹಿಂಗೆ ಬಂದು ವಿಸಿಟ್ ಹಾಕ್ಬಿಟ್ಟು ಹೋದ್ರು. ನಾವು ಬಂದಿದ್ದು ಲೇಟ್ ಆಯಿತು. ನೋಡೋಣ ನೆಕ್ಸ್ಟ್ ಏನು ಅಂತ. ಊರೊಳಗೆ ಫುಲ್ ಜಾಮ್ ಆಗಿದೆ, ಗಾಡಿ ಎತ್ಕೊಳೋದು ಕಷ್ಟ. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ಅಮ್ಮ ಏನು ಮಾಡ್ತಾ ಇದೆಯಾ? ನೀರು ಕುಡಿತಾ ಇದೆಯಾ? ನಮ್ಮ ಅಪ್ಪ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ತಗೊಂಬಂದವ್ರೆ. ನಿಂಬೆಹಣ್ಣು ಹುಳಿ ಏನಾಗಿಲ್ಲ, ತುಂಬಾ ಕರೆಕ್ಟಾಗಿ ಯಾರಿಗಾರು ಕೇಳ ಏನಾಗಿದೆ ಗೊತ್ತಾ, ನಿಮ್ಮ ಅಮ್ಮ ಅಂತ ಹೇಳ್ತಾ ಇದೆಯಾ ಅಷ್ಟೇ. ನಾನು ಬಾಯಲ್ಲಿ ಹಾಕೊಂಡು ಕುಡ್ದಿತ್ತಾನೆ. ನಿಮ್ಮ ಅಮ್ಮ ಹೇಳಿದ್ ನಂಗೆ ಫೀಲಿಂಗ್ ಆಗಿದೆ. ಕರೆಕ್ಟಾಗಿ ಕುಡ್ದು ಯಾರಾದ್ರೂ ಹೇಳಿ ಕೊಡ್ತೀನಿ ಬನ್ನಿ ಊರ ದೋಸ್ತ. ಸಿಕ್ಕಾಪಟ್ಟೆ ಸೆಕೆ. 1 ನಿಮಿಷ ಗಾಡಿಯಿಂದ ಇಳಿದ ತಕ್ಷಣ ಬೇರ್ತಾ ಇದೀವಿ. ಈಗ ಒಂದು ರೌಂಡ್ ಆರತಿ ಹೋಗುತ್ತೆ.
ನಾನು ಸಂಜೆ ಅಲ್ಲೇ ಮನೆಯಿಂದ ತಂಬಿಟ್ಟು ಆರ್ತಿ. ತಂಬಿಟ್ಟು ಆರ್ತಿ ಇಲ್ಲೇ ಮನೆ ಹತ್ರ. ರಾತ್ರಿ ಮಡೆ ಅನ್ನ ಬೀಗ ತಂಬಿಟ್ಟು ಆರ್ತಿ. ಒಂಚೂರು ಈಗ ಮನೆ ಹತ್ರ ಹೋದಾಗ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ನಾವು ಆಗ್ಲೇ ಊರು ಎಂಟ್ರ್ ಆದ್ವಿ ಆಯ್ತಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು, ಎಲ್ಲ ಅಲ್ಲಲ್ಲೇ ನಿಲ್ಸ್ಬಿಟ್ಟು ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನೊಂದು ಡೈರೆಕ್ಷನಲ್ಲಿ ಊರು ಎಂಟ್ರ್ ಆಗ್ತಾ ಇದೀವಿ. ಆವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಅಷ್ಟೇ. ಮನೆ ಹತ್ರ ನೋಡಿ ಗಾಡಿ ನಿಂತು ಜಾಮ್ ಆಗಿರೋದು. ಮನೆ ಇರೋದು ಅಲ್ಲೇ, ಆ ಗ್ರೀನ್ ಇದೆ, ಬ್ಲೂ ಇದೆಯಲ್ಲ, ಅಲ್ಲಿಂದ ಒಳಗೆ ಹೋಗ್ಬೇಕು. ಆದರೆ ನಮಗೆ ಕ್ರಾಸ್ ಆಗೋಕ್ಕೆ ಜಾಗನೇ ಇಲ್ಲ. ದೇವ್ರ ಆರತಿ ಹೊರಟ ಮೇಲೆ ಈ ತರ ಮನೆ ಮುಂದೆ ಒಂದು ಜಗಲಿ ತರ ಇದೆ. ನಾನು ಕುತ್ಕೊಂಡಿದ್ದೆ, ತಣ್ಣಗಿತ್ತು ಅಂತ ನಮ್ಮಪ್ಪ ಏನೋ ಮಾತಾಡ್ಸ್ಕೊಂಡು ನಿಂತಿದ್ರು. ಅದಾದ್ಮೇಲೆ ನಾವು ಊರಿಂದ ಹೊರಟದ್ದು ಸಂಜೆ ಆಗಿತ್ತು. ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ವಲ್ಲ, ಇವಾಗ ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಹಾಕಿದ್ದಿದ್ದು ಲೈಟ್ನ ರೆಕಾರ್ಡ್ ಮಾಡಿದ್ದೀನಿ. ಚೆನ್ನಾಗಿತ್ತು ಈ ಸಲ ಹಬ್ಬ. ತಿಪ್ಪೂರ್ ಎಂಟ್ರೆನ್ಸ್ ಇದು. ಆ್ಯಕ್ಚುಲಿ ನಾವು ಎಂಟ್ರ್ ಆಗ್ಬೇಕಾದ್ರೆ ತಿಪ್ಪೂರ್ ವಿಡಿಯೋ ತಗೋಬೇಕಿತ್ತು. ಎಂಟ್ರೆನ್ಸಿಗೆ ಎಕ್ಸಿಟಲ್ಲಿ ತೊಗೊತಾ ಇದ್ದೀವಿ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಆಮೇಲೆ ಇಲ್ಲಿ ಪಟ್ಲದಮ್ಮನ ಹಬ್ಬ ಅಂತ ಬರ್ದವ್ರೆ ಎಲ್ಲಪ್ಪ. ಇಲ್ಲಿ ಹಿಂಗೆ ಬರ್ದವ್ರು ನೋಡಿ ಅಷ್ಟೇ, ಜಾತ್ರೆ ಮುಗಿಯಿತು. ಹಾಯ್ ಗೈಸ್, ಸೊ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಾಗಿ ನಾನು ಊರಿಂದ ಬಂದು ನಾನು ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಲ್ಲ, ಯಾಕಂದರೆ ಫಸ್ಟ್ ಆಫ್ ಆಲ್ ಬಂದಿದ್ದು ಲೇಟ್ ಆಯಿತು. ಲೇಟ್ ಆದಮೇಲೆ ಮಲಗಿಬಿಟ್ಟೆ ನಾನು ಊಟ ಮಾಡಿಕೊಂಡು. ಐ ಆಮ್ ವೆಜಿಟೇರಿಯನ್ ಫಾರ್ ಸಮ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಬಂದು ಅದೇ ಮಲ್ಕೊಂಡು ಎದ್ದೆ. ಆಮೇಲೆ ಸ್ವಲ್ಪ ಕೆಲಸ ಆಯಿತು, ಏನೂ ಮಾಡೋಕ್ಕಾಗಲಿಲ್ಲ ನನಗೆ, ಕರೆಕ್ಟಾಗಿ ಪ್ರಾಪರ್ ಎಂಡ್ ಕೊಡೋಕ್ಕಾಗಲಿಲ್ಲ ನನ್ನ ಬ್ಲಾಗ್ಗೆ. ಸೊ ಈಗ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ, ಐ ಹ್ಯಾವ್ ಅ ಮೀಟಿಂಗ್, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಐ ಥಾಟ್ ಐ ಎಂಡ್ ದಿಸ್ ವಿಡಿಯೋ ಹಿಯರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೊಂದು ನಿಮಿಷ ಅಟ್ ದ ಸೇಮ್ ಟೈಮ್ ನಾನೊಂದು ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಐ ಥಾಟ್ ಅದು ಎಲ್ರಿಗೂ ಉಪಯೋಗ ಬರುತ್ತೆ ಅಂತ. ಐ ಥಿಂಕ್ ಮೆಜಾರಿಟಿ ಇಲ್ಲಿಟ್ಟೆ, ಓಕೆ, ಮೆಜಾರಿಟಿ ಆಫ್ ದೆಮ್ ವಿಲ್ ಬಿ ಯೂಸಿಂಗ್. ಅದು ನಾನು ತೋರಿಸ್ತೀನಿ, ಒಂದು ನಿಮಿಷ ನೀಟಾಗಿ ರೆಡಿ ಆಗಿಬಿಡ್ತೀನಿ. ಒಂಚೂರು ಮೀಟಿಂಗು, ಬ್ಲೂ ಲೈಟು ಅವೆಲ್ಲ ಇರೋದ್ರಿಂದ ಇವತ್ತು ನಾನು ಪರ್ಪಲ್ ಕಲರ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ದಪ್ಪ ಹಾಕೋಬೇಕು, ನೀಟಾಗಿ ಸ್ಕಿನ್ ಮೇಲೆ ಸೆಟಲ್ ಆಗುತ್ತೆ. ಹಿಂಗೆಲ್ಲ ಡವ್ ಮಾಡಿಬಿಡಿ, ಹಂಗೆಲ್ಲ ಪ್ರಾಕ್ಟಿಕಲಿ ಮಾಡೋಕ್ಕಾಗಲ್ಲ. ನಾನು ತುಂಬ ಇನ್ಫ್ಲುಯೆನ್ಸಸ್ನ ನೋಡಿದ್ದೀನಿ, ಇದಂತಾರೆ ಅದು ಹಂಗೆ ಕೂರೋದೇ ಇಲ್ಲ ನೋಡಿ. ಈ ಥರ ನೀಟಾಗಿ ಮೆತ್ಕೋಬೇಕು ಮುಖಕ್ಕೆ. ನನ್ನ ಮುಖ ಲಿಪ್ಸ್ಟಿಕ್ ಇಲ್ದಾರ ನೋಡೋಕ್ಕಾಗಲ್ಲ, ಹುಷಾರಿಲ್ದಂಗೆ ಕಾಣುತ್ತೆ. ಒಂದು ಹಾಕೊಂಡ್ಬಿಡ್ತೀನಿ. ಎಷ್ಟು ಸಾಕು, ಒಂದು ನಿಮಿಷ ಆ ಪ್ರಾಡಕ್ಟ್ ತರ್ತೀನಿ. ಸೊ ಇದು ಆ ಪಾರ್ಸಲ್ಲು. ನಾನು ರಾಂಗ್ ಅಡ್ರೆಸ್ ಕೊಟ್ಬಿಟ್ಟಿದ್ದೆ, ಬಸವನಗುಡಿಗೆ ಹೋಗ್ಬಿಟ್ಟಿತ್ತು. ಓಪನ್ ಮಾಡಿಬಿಡ್ತೀನಿ, ಮಾತು ಜಾಸ್ತಿ ಇತ್ತು. ಸೊ ಎಸ್, ಒಂದು ಆ್ಯಂಡ್
2 ನನಗೆ ತುಂಬ ಲಾಂಗ್ ಟೈಮಿಂದ ನಂಗೆ ಮೊದಲಿಂದನೂ ಬ್ಯಾಂಗಲ್ಸ್ ಇಷ್ಟ ಆಗುತ್ತೆ, ಎಸ್ಪೆಷಲಿ ಸ್ಯಾರಿ ಹಾಕ್ಕೊಂಡಾಗ ಮಾಡಿದಾಗ ಏನಾಗ್ತಿತ್ತು ಅದನ್ನು ಬಿಚ್ಚಿ ಹಾಗೆ ಇಡ್ತಿದ್ದೆ. ಅದು ಹಿಂಗಂದ್ರೆ ನಂಗೆ ಇದಾಗ್ತಾಯಿತ್ತು. ಮತ್ತು ನಾನು ಸ್ವಲ್ಪ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಹಾಕಲ್ಲ, ಗಾಜಿನ ಬ್ಯಾಂಗಲ್ ಇಷ್ಟಪಡ್ತೀನಿ, ಆ ಸೌಂಡ್ ಬರಬೇಕು. ಸೊ ಅದನ್ನು ಎತ್ತಿಡೋಕ್ಕೆ ಒಂದು ಹುಡುಕ್ತಾ ಇದೆ. ನಾನು ಸುಮಾರು ಜನ ಇನ್ಫ್ಲುಯೆನ್ಸರ್ಸು ಈ ವಿಡಿಯೋ ಅದು ಇದು ಮಾಡ್ಬೇಕಾದ್ರೆ ನೋಡಿದ್ದೀನಿ ಬ್ಯಾಂಗಲ್ ಬಾಕ್ಸ್ ಈ ಥರ ತೊಗೊಂಡಿರೋದು. ಅದಕ್ಕೆ ನಾನು ಅದೇ ಥರ ಬ್ಯಾಂಗಲ್ ಬಾಕ್ಸ್ ತಗೊಂಡೆ. ಇದು ಅಳ್ಳಾಡುತ್ತಾ ಏನು? ಓಕೆ ಹಿಂಗೆ ಹಾಕ್ಬೇಕು ಒಳಗಡೆಗೆ. ಇರಲಿ ಬಿಡಿ, ಈ ಥರ ಕೊಟ್ಟಿರ್ತಾರೆ. ಇದ್ರ ಮಧ್ಯೆ ಬ್ಯಾಂಗಲ್ಸ್ ಹಾಕ್ಬಿಟ್ಟು ನೀಟಾಗಿ ಈ ಗ್ಯಾಪಲ್ಲಿ ಹಿಂಗೆ ಫಿಕ್ಸ್ ಮಾಡಿದ್ರೆ ಮುಗೀತು, ಚೆಂದ ಕೂರುತ್ತೆ, ಒಡೆದೋಗಲ್ಲ, ಸೇಫಾಗಿರುತ್ತೆ. ಎಷ್ಟು ಡಜನ್ ಹಾಕಿಡ್ಬೋದು ಅನ್ನೋ ಐಡಿಯಾ ನನಗಿಲ್ಲ. ಬಟ್ ಅಯ್ಯೋ ಎಲ್ಲ ಓಪನ್ ಮಾಡಿದೆ. ಎಷ್ಟು ಡಜನ್ ಹಾಕಿಡ್ಬೋದು ಅನ್ನೋ ಐಡಿಯಾ ನನಗಿಲ್ಲ. ನಾನು ಹಿಂಗೆ ಸ್ವಲ್ಪ ತೆಗೆದಿಡ್ತೀನಿ, ನೀಟಾಗಿ ಲಾಕ್ ಆಗಬೇಕು ನನಗೆ ಮೇನು. ಎಷ್ಟು ಡಜನ್ ಹಿಡಿಯುತ್ತೆ ಅಂತ ನಂಗೆ ಐಡಿಯಾ ಇಲ್ಲ. ಮತ್ತೆ ಅದನ್ನೇ ಇಡ್ತಾಯಿದ್ದೀನಿ. ಓಕೆ, ಬಟ್ ತೊಗೊಂಡಿದ್ದೀನಿ, ಆದಷ್ಟು ಇದಕ್ಕೆ ತುಂಬೋಣ. ಆಮೇಲೆ ವರ್ತ್ ಅಂತ ಅನಿಸಿದಾಗ ನಾನು ಇನ್ನೊಂದು ತೊಗೊಳ್ಳೋಣ ಅಂತ. ಬಟ್ ಡಬ್ಬ ಗಟ್ಟಿ ಎಲ್ಲ ಇದೆ. ಆ್ಯಂಡ್ ನಂಗೆ ಇದು ಎಷ್ಟು ಒಂದು 200-300 ರೂಪಾಯಿಗೆಲ್ಲ 2 ಡಬ್ಬ ಸಿಕ್ತು. ಸೊ ಅದು ಒಂದು ಒಳ್ಳೆ ಡೀಲ್ ಅಂತ ಅನಿಸ್ತು. ಇಂಥದಕ್ಕೆಲ್ಲ ನಾನು ದುಡ್ಡಿಕ್ಕಲ್ಲ. ಹೆಂಗಿದ್ರು ಒಂದಿನ ನಾನೇ ಬೀಳಿಸ್ತೀನಿ, ಕಿತ್ತಾಕ್ತೀನಿ, ಏನೋ ಮಾಡ್ತೀನಿ. ಸೊ ಅಷ್ಟೇ. ಪ್ರಾಪರಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ನಾನು ಪ್ರಾಪರಾಗಿ ರೆಕಾರ್ಡ್ ಕೂಡ ಮಾಡಲಿಲ್ಲ. ಊರಲ್ಲಿ ಜನ ಶಕೆ ಸಾಕಾಗೋಯ್ತು, ಒಂದು ಫೋಟೋ ಕೂಡ ತಕ್ಕೊಳಕ್ಕಾಗಲಿಲ್ಲ. ಸೊ ಇಟ್ಸ್ ಓಕೆ. ಪ್ರಾಬಬ್ಲಿ ಈ ವಿಡಿಯೋ ಜೊತೆಗೆ ದ ನೆಕ್ಸ್ಟ್ ಡೇ ಅಂತ ಹಾಕ್ಬಿಟ್ಟು ಇನ್ನೊಂದು ವಿಡಿಯೋನ ಆ್ಯಡ್ ಮಾಡ್ತೀನಿ. ಸೊ ದಟ್ಸ್ ಇಟ್, ಬಾಯ್. ಸೊ ನಾನು ಈಗ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತೀನಿ. ಮಾಡಿಬಿಟ್ಟು ನನಗೆ ಮೆಂತ್ಯ ಬಾತ್ ಮಾಡಬೇಕು, ಹೇಗೆ ಮಾಡೋದು ಅಂತ ಕೇಳ್ತೀನಿ. ನಂಗೆ ಮೆಂತ್ಯ ಬಾತ್ ಮಾಡೋದನ್ನ ನಮ್ಮಮ್ಮ ಒಂದು 20 ಸತಿ ಹೇಳ್ಕೊಟ್ಟಿದ್ದಾರೆ. ನಂಗೆ ಯಾರೂ ತಲೆಗೆ ಹೋಗಿಲ್ಲ. ಆ್ಯಂಡ್ ನನಗೆ ಈ ರೆಸಿಪಿನ ನೆನ್ಪಿಟ್ಕೋಬೇಕು. ನಮ್ಮಮ್ಮ ಹೇಳಿದ ವಾಯ್ಸ್ ನನಗೆ ರೆಕಾರ್ಡ್ ಆಗಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ವಾಲ್ಪೇಪರ್ ನೋಡಿ, ಕ್ಯೂಟು. ಸೊ ಎಸ್, ಕಾಲ್ ಮಾಡೋಣ ನಮ್ಮಮ್ಮಂಗೆ. ಅಮ್ಮ ಸ್ಪೀಕರ್ ಹಾಕ್ತೀನಿ. ಲೈಟಿಂಗ್ ಸರಿ ಇಲ್ಲ, ಹಿಂಗೆ ಹೋಗಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ನಾನೇ ಬೈ ಮಿಸ್ಟೇಕಾಗಿ ವಿಡಿಯೋ ಆಫ್ ಮಾಡಿಬಿಟ್ಟೆ, ಸಾರಿ. ವಾಪಸ್ ನಮ್ಮ ಅಮ್ಮಂಗೆ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಕ್ಲಾರಿಟಿನೇ ಇಲ್ಲ. ಹಲೋ, ಏನು ಮಾಡ್ತಿದ್ಯಮ್ಮ? ಹಾಂ, ಅದಕ್ಕೆ ಯಾಕೆ ಮಾಡಿಲ್ಲ ಅಂತ ಹೇಳಿ ಮಾಡ್ತೀನಿ ಎತ್ಕೊಂಡ್ರೆ ನಿನ್ನೆ ಮಿಸ್ ಕಾಲ್ ಬಂದಿತ್ತು ಮನೆ. ನಾನು ಏನಕ್ಕೆ ಫೋನ್ ತಡಿ ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ ಮೆಂತ್ಯ ಬಾತ್ ಮಾಡಬೇಕು. ಮೆಂತ್ಯ ಅಂತ ತೊಳೆದು ಕಟ್ ಮಾಡ್ಕೊಂಡೆ. ನೀನು ಅವತ್ತು ಹೇಳಿದ ರೆಸಿಪಿನ ಮರ್ತೋಗ್ಬಿಟ್ಟೆ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳಪ್ಪ ಫಸ್ಟ್. ಹಾಂ, ಬಿರಿಯಾನಿ ಮಸಾಲ ಪೌಡರ್ ಇದೆಯಾ? ಒಂಚೂರು ಇರಬೇಕು. ಅದಿಲ್ಲ ಅಂತಂದ್ರೆ ಖಾರಕ್ಕೆ ಹಸಿಮೆಣಸಿನಕಾಯಿನು ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಬೇಕಾಯ್ತದೆ ನೀನು ಖಾರಕ್ಕೆ. ಅದಿದ್ರೆ ಪರವಾಗಿಲ್ಲ, ಸಾಕು. ಈರುಳ್ಳಿ ಟೊಮೊಟೊ ದಪ್ಪದಾದ್ರೆ ಒಂದ್ ಈರುಳ್ಳಿ ಒಂದ್ ಕಟ್ಟಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ಟಿದೀನಿ. ಆಲ್ಮೋಸ್ಟ್ ಒಂದ್ ಕಟ್ಟೆ ಹಾಕೋ. ಹಾಕು, 2 ಈರುಳ್ಳಿ ಹಾಕು, ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಹಾಕೋ, ಕಟ್ ಮಾಡ್ಕೋ. ಪಕ್ಕ ಇಟ್ಕೊಂಡು ಎಣ್ಣೆ ಹಾಕು, ಸಾಸಿವೆ ಹಾಕು. ಖಾರಕ್ಕೆ ನೋಡ್ಕೊ ಬಿರಿಯಾನಿ ಮಸಾಲ ಕಮ್ಮಿ ಆಯ್ತು ಏನೋ ಅಂತ. ಇಲ್ಲ ಅಂತಂದ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡ್ಬಿಡು. ಖಾರ ನೋಡ್ಕೊ, ನಿಮ್ದು ಹಸಿಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಅಂತ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೋ. ಒಂದ್ 3 ಸ್ಪೂನು 4 ಸ್ಪೂನ್ ಎಣ್ಣೆ ಹಾಕೋ, ಸ್ವಲ್ಪ ಸಾಸಿವೆ ಹಾಕೋ ಕುಕ್ಕರ್ಗೆ. ಆಮೇಲೆ ಪೇಸ್ಟ್ ಮಾಡಿದ್ಯಲ್ಲಪ್ಪ ಅದನ್ನ ಹಾಕೊಂಡು ಫ್ರೈ ಮಾಡು. ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕೋ, ಟೊಮೊಟೊ ಮತ್ತೆ ಚೆನ್ನಾಗಿ ಫ್ರೈ ಮಾಡು. ಆಮೇಲೆ ಇದಾಕು ಮೆಂತ್ಯ ಬಾತು, ಇದು ಅದು ಮೆಂತ್ಯ ಅಂತಿದ್ದೆ, ಮೆಂತ್ಯ ಹಾಕು, ಇದಾಕು ಸೊಪ್ಪು ಹಾಕು, ಚೆನ್ನಾಗಿ ಬಾಡಿಸ್ಕೊ. ಅದು ಕಹಿ ವಾಸನೆ ಹೋಗ್ಬೇಕು, ಒಂಥರ ಮುದ್ರಕೊಂಡಂಗ ಆಗುತ್ತೆ ನೋಡು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆಲ್ಲ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊ. ಟೊಮೊಟೊ ಇದೆಲ್ಲ ಒಳಗಡೆ. ಅದಕ್ಕೆ ನೀರ್ ಎಷ್ಟು ಬೇಕೋ ಹಾಕೊಂಡು ಕುಗ್ಗಿಸ್ಕೊ ಮನೆ. ಇದು ಅಕಸ್ಮಾತ್ ನನ್ನ ಹತ್ರ ಬಿರಿಯಾನಿ ಮಸಾಲ ಇತ್ತು ಅಂದ್ರೆ ಮೆಣಸಿನ್ಕಾಯಿ ಇವೆಲ್ಲ ಬೇಡ? ಏನು ಬೇಡ, ಏನೇನು ಬೇಡ. ಬಿರಿಯಾನಿ ಮಸಾಲ ಇತ್ತು ಅಂದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡು
ಅಕ್ಕಿ ಹಾಕು, ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕು. 1 ಕಟ್ಟು ಸೊಪ್ಪಿಗೆ 2 ಲೋಟ ನೀರ್ ಹಾಕ್ಲಾ? 2 ಲೋಟ ಅನ್ನ ಅಕ್ಕಿ ಹಾಕ್ಲಾ? ನೀರ್ ಅಕ್ಕಿ ಎಷ್ಟು ಹಾಕತಿ ಅಷ್ಟು ಹಾಕೋದ. ಒಂದು ಸ್ವಲ್ಪ ಹಾಕೋದು ಸಾಕು ಮನೆ, ಸ್ವಲ್ಪ ಕಮ್ಮಿ ಆಗೋಗುತ್ತಲ್ಲ. ಸಾಕಾಗಲ್ವಾ ನಿಮಗೆ? ಸಾಕಾಗತ್ತೆ. ಅಷ್ಟೇ. ಸೊಪ್ಪು ಕಮ್ಮಿ ಇದ್ರೆ ನೋಡ್ಕೊ, ಸೊಪ್ಪು ಜಾಸ್ತಿ ಇದೆ ಅಂದ್ರೆ 2 ಲೋಟ ಜಾಸ್ತಿನೇ ಆಗುತ್ತೆ ಅಂದ್ರೆ ಸೊಪ್ಪು ಕಮ್ಮಿ ಆಗ್ಬಿಡುತ್ತೆ ಅವಾಗ. 1 ಲೋಟ ಹಾಕೋ ಸಾಕು. ಬಿರಿಯಾನಿ ಮಸಾಲೆ ಇದ್ರೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಬಿರಿಯಾನಿ ಮಸಾಲೆ ಹಾಕಿ ತಿರುಗಿಸ್ಕೊ, ಆಮೇಲೆ ಉಪ್ಪು ಹಾಕೊಂಡು ತಿರುಗಿಸ್ಕೊಂಡು ಟೇಸ್ಟ್ ನೋಡ್ಕೊ, ಕೈಗೆ ಹಾಕೊಂಡು ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ವಿಷಲ್ ಕೂಗಿಸ್ಕೊ, 3 ವಿಷಲ್. ಸರಿ. ಈಗ ಅಪ್ಪಕ್ಕ ನಿಮಿಷ ಕಟ್ ಮಾಡಿಬಿಟ್ಟೆ, ಯಾಕೆ ನಮ್ಮಪ್ಪ ನೆಕ್ಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಉಳ್ಕೊಡ್ತಾರೆ. ಸೊ ನನಗೆ ರೆಸಿಪಿ ಬೇಕಿದೆ, ಇದು ರೆಸಿಪಿ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ.